ಉಳಿದಂತೆ ರಾಜ್ಯ ರಾಜಕಾರಣದಲ್ಲಿ ಅವರು ಹಿಂಗಂದ್ರು, ಇವರು ಹಂಗಂದ್ರು, ಅವರು ಹಾಗೆ ಹೇಳಿದ್ದಕ್ಕೆ ಇವರು ಹಿಂಗೆ ಹೇಳಿದ್ರು, ಆ ಥರದ ಸುದ್ದಿಗಳು ಸುಮಾರಿದ್ದಾವೆ. ಅವೆಲ್ಲವನ್ನೂ ದಾಟಿಕೊಂಡು ನಾವೀಗ ದೇವೇಗೌಡರ ಪ್ರೆಸ್ ಮೀಟಿಂಗ್ ಹೋಗೋಣಂತೆ. ಮಾಜಿ ಪ್ರಧಾನಿ JDSನ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ಇವತ್ತು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಯಾವುದೇ ಕ್ಷಣದಲ್ಲಿ ಘೋಷಣೆ ಆಗ್ಬೋದು. ಪಂಚಾಯಿತಿ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ, ಪಟ್ಟಣ ಪಂಚಾಯತಿಗಳು, ನಗರ ಪಾಲಿಕೆಗಳು, ಮಹಾನಗರ ಪಾಲಿಕೆಗಳದ್ದೆಲ್ಲ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಜೊತೆಗೆ ನಮ್ಮ GB ಕರ್ನಾಟಕದಲ್ಲಿ JDS BJPಯ ಜೊತೆಗೆ ಮೈತ್ರಿಯಲ್ಲಿದೆ. ದೇವೇಗೌಡರು ಅನೌನ್ಸ್ ಮಾಡಿದ್ರು, ಆ ಮೈತ್ರಿ ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭೆ ಚುನಾವಣೆಗೆ ಮಾತ್ರ, ಸ್ಥಳೀಯ ಸಂಸ್ಥೆ ಚುನಾವಣೆಗೆಲ್ಲ ಇಲ್ಲ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ BJPಯ ದಾರಿ BJPಗೆ, JDSನ ದಾರಿ JDSಗೆ ಅಂತ. ಒಂದ್ಸಲ ಕೇಳಿಸ್ಕೊಳ್ಳಿ ಅವ್ರು ಏನಂದ್ರು ಅಂತ. ನಾವು ಕೂಡ ಬೆಂಗಳೂರಿನಲ್ಲಿ 18ನೇ ತಾರೀಕು ಇಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಬೆಂಗಳೂರಿನಲ್ಲಿ ಸೇರಿಸ್ತೇನೆ. ಏಕೆಂದರೆ 23 ಹಾಸನದಲ್ಲಿದೆ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿಗೆ BJP ನಮ್ಮದು NDA ಜೊತೆ ಇದ್ದೇವೆ. ಆದರೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸೀಟ್ನ ಹೊಂದಾಣಿಕೆ ಮಾಡಿಕೊಳ್ಳೋದ್ರ ಬಗ್ಗೆ ಅಸಾಧ್ಯ ಆಗೋದಿಲ್ಲ. ಎಷ್ಟು ಏನೋ ಒಂದು ನಮಗೆ ಬಿಡೋದು, 3 ಅವ್ರು ಕಂಟೆಸ್ಟ್ ಮಾಡೋದಂತ ಏನೋ ಪ್ರಾಥಮಿಕ ಹಂತದಲ್ಲಿ ಮಾತನಾಡಿದೆ ಅಂತ ಕೇಳಿದ್ದೆ ನಾನು. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಸಂಕಲ್ಪನ ನಾವು ಮಾಡಬೇಕಾಗಿದೆ. ಇಂಥ ಅನಿಷ್ಟ, ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಧಿಕ್ಕರಿಸಬೇಕು ಅಂತೇಳಿ ಈಗಾಗಲೇ ಮತದಾರರು ಮನಸ್ಸನ್ನ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಮುಂದೆ ಸಾಗೋಣ. ರಾಜ್ಯದ ಅಧ್ಯಕ್ಷನಿಗೆ ರಾಜ್ಯದಂತ ಪ್ರವಾಸ ಮಾಡಿ ನಾಡಿನ ಜನರ ನಾಡಿ ಮಿಡಿತವನ್ನು ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೇನೆ. ಮುಂದೆ ಒಂದು ದಿನ ಭಾರತೀಯ ಜನತಾ ಪಾರ್ಟಿ ಆಗ್ಲೇ ಹೇಳಿದಾಗೆ ಕನಿಷ್ಠ 130-140 ಶಾಸಕರೊಂದಿಗೆ BJP ಸ್ವಂತ ಜನ ಅಧಿಕಾರಕ್ಕೆ ಬರ್ತದೆ. ನಾನು ಅವ್ರ ಯಂಗ್ಸ್ಟರು ಅವ್ರ ಬಗ್ಗೆ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಇವತ್ತು ಸಭೆ ಕರೆದಿರೋದು. ಸ್ಥಳೀಯ ಸಂಸ್ಥೆಗಳಿಗೆ ಸೀಟ್ ಹೊಂದಿಕೆ ಮಾಡ್ಕೊಳ್ಳಿಕ್ಕೆ ನಾವು ಮೋದಿಯವರ ಹತ್ರ ಕೂತ್ಕೊಂಡು, ಶಾ ಹತ್ರ ಕೂತ್ಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ ವಿಷಯ ಚರ್ಚೆ ಮಾಡಲಿಕ್ಕಾಗಲ್ಲ. ಓನ್ಲಿ ಅಸೆಂಬ್ಲಿ ಅಂಡ್ ಪಾರ್ಲಿಮೆಂಟ್ we will discuss to share the seats. ಈ ಮಧ್ಯದಲ್ಲಿ ಏನು ಬಂತಲ್ಲ, ವಿಜೇಂದ್ರ BJPಯ ರಾಜ್ಯಾಧ್ಯಕ್ಷರು ಹೇಳಿದ್ದು 130ರಿಂದ 140 ಸ್ಥಾನಗಳನ್ನು BJP ಗೆಲ್ಲುವ ಮೂಲಕ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ ಅಂತ. ಅದಕ್ಕೆ ದೇವೇಗೌಡರು ಹೇಳಿದ್ರು ಅವರು ಉತ್ಸಾಹಿ ಇದ್ದಾರೆ, ಓಡಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ ಅಂತ. ಅದನ್ನೇನು ಡಿಚ್ಚಿ ಕೊಟ್ಟರು, ಕೌಂಟ್ರ್ ಕೊಟ್ಟರು ಅಂತೆಲ್ಲ ಅನ್ಕೋಬೇಕಾಗಿಲ್ಲ. 2.5 ವರ್ಷ ಸರ್ಕಾರ ನಡೆದಿದೆ, ಇನ್ನು 2.5 ವರ್ಷ ನಡೆಯುತ್ತೆ. ವಿಪಕ್ಷ ನಾಯಕರು ಹೇಳ್ತಾರಪ್ಪ ಮಧ್ಯಂತರ ಚುನಾವಣೆ ಬರುವ ಸಾಧ್ಯತೆ ಇದೆ, ಮಧ್ಯಂತರ ಚುನಾವಣೆ ಬರುವ ಸಾಧ್ಯತೆ ಇದೆ ಅಂತ. ಇಲ್ಲ, ಈ ಸರ್ಕಾರ 5 ವರ್ಷ ಗಟ್ಟಿಯಾಗಿ ನಡೆಯುತ್ತೆ ಅಂತ ವಿಪಕ್ಷ ನಾಯಕರು ಹೇಳೋದಕ್ಕಾಗತ್ತಾ? ಅದನ್ನು ಬಿಟ್ಟರೆ ನಮ್ಮದು JDSನವ್ರದ್ದು ಮೈತ್ರಿ ಇದೆ, ನಾವೊಂದು 90 ಗೆಲ್ತೀವಿ, ಅವರೊಂದು 30 ಗೆಲ್ತಾರೆ, ಈ ಮೈತ್ರಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ ಅಂತೆಲ್ಲ ಮಾತಾಡೋಕ್ಕಾಗತ್ತಾ? ಒಂದು ಪಕ್ಷದ ಅಧ್ಯಕ್ಷರು ಮಾತಾಡಬೇಕಾಗಿರೋದೆ ಹಾಗೆ. ದೇವೇಗೌಡರೇನು ಅದನ್ನೇನು ಅಫೆನ್ಸಿವ್ ಆಗಿ ಏನು ತಗೊಂಡಿಲ್ಲ. ಅದು ಬಿಡಿ, ಇದಕ್ಕೆ ಬನ್ನಿ. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ, ಅದೊಂದು ಅನಾಲಿಸಿಸ್ ಇದೆ. ಈಗ 2 ದಿನಗಳ ಹಿಂದೆ ಕೆಲವೊಂದಷ್ಟು ಪಟ್ಟಣ ಪಂಚಾಯಿತಿ, ಇನ್ನು ಕೆಲವು ಪಂಚಾಯಿತಿಗಳ ವಾರ್ಡ್ಗಳಿಗೆಲ್ಲ ಎಲೆಕ್ಷನ್ ಆಯಿತು. ಆ ಚುನಾವಣೆಗಳಲ್ಲಿ BJP ಪರ್ಫಾರ್ಮ್ಡ್ ವೆಲ್. ಉದಾಹರಣೆಗೆ ಈ ಬಾಶೆಟ್ಟಿಹಳ್ಳಿ ಅಂತ, ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಫಸ್ಟ್ ಟೈಮ್ ಎಲೆಕ್ಷನ್ ನಡೀತಲ್ಲಿ. 19 ಸ್ಥಾನಗಳಿರುವಂಥ ಈ ಪಟ್ಟಣ ಪಂಚಾಯಿತಿಯಲ್ಲಿ ಬಹುಮತಕ್ಕೆ 10 ಬೇಕು. BJPಯವರು 14 ಗೆದ್ದುಬಿಟ್ರು. JDS 1, ಕಾಂಗ್ರೆಸ್ 3, ಪಕ್ಷೇತರ 1. ಈ ಕೆಲವು ಪತ್ರಿಕೆಗಳ ಅನಾಲಿಸಿಸ್ ನೋಡಿದ್ರೆ ಗ್ಯಾರಂಟಿ ಮ್ಯಾಜಿಕ್ ನಡೆಯಲಿಲ್ಲ,
ಸಚಿವರಿದ್ದು ಪಟ್ಟಣ ಪಂಚಾಯಿತಿಗಳನ್ನು ಸೋತರು, ಇಂಥದ್ದೆಲ್ಲ ಬಂತು. ಇನ್ನಷ್ಟು ಸೀರಿಯಸ್ ಆಗಿ ತಗೋಬೇಕಾ ಬೇಡ, ಐ ಡೋಂಟ್ ನೋ, ಅದನ್ನು ನಿಮಗೆ ಬಿಡ್ತೀನಿ. ಆದರೆ ಈ ಫಲಿತಾಂಶ ಇದೆಯಲ್ಲ, ಸ್ಪೆಷಲಿ ಬಾಶೆಟ್ಟಿಹಳ್ಳಿ ಅಂತ ಪಟ್ಟಣ ಪಂಚಾಯಿತಿಯ ಫಲಿತಾಂಶ, ಇದು ದೊಡ್ಡಬಳ್ಳಾಪುರದಲ್ಲಿ ಬರೋದು. ಒಕ್ಕಲಿಗ ಪ್ರಾಬಲ್ಯದ ವಾರ್ಡ್ಗಳಿವೆಲ್ಲ. ಈ ವಾರ್ಡ್ಗಳಲ್ಲಿ ಮೈತ್ರಿಯ ಕಾರಣಕ್ಕಾಗಿ JDSನ ಓಟುಗಳ BJPಗೆ ಶಿಫ್ಟ್ ಆಗಿ BJP ಇಷ್ಟು ಗೆದ್ದಿದೆ. ಈ ಕಾರಣದಿಂದಾಗಿ ದೇವೇಗೌಡರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸಪ್ರೇಟಾಗಿ ಹೋಗೋ ನಿರ್ಧಾರ ಮಾಡಿದ್ರು ಅಂತ ಈ ಕಾರಣ ಅಲ್ಲ ಅದು. ನಮ್ಮ ಪ್ರಶಾಂತ್ ನಾತು 6 ತಿಂಗಳಿಂದ ಹೇಳ್ತಾ ಇದ್ರು, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಏನಾದರೂ BJP JDS ಒಟ್ಟೊಟ್ಟಿಗೆ ಹೋದರೆ ಇಬ್ಬರಿಗೂ ಒಳ್ಳೆಯದಲ್ಲ ಅದು ಅಂತ. ಲಾಜಿಕ್ ಕರೆಕ್ಟ್ ಅನ್ನಿಸ್ತು ನನಗೆ, ಲಾಜಿಕ್ ಕರೆಕ್ಟ್ ಅನ್ನಿಸ್ತು. ಈಗ MP ಚುನಾವಣೆ MLA ಚುನಾವಣೆ ಬೇರೆ ರೀ. ಅಂತಿಮವಾಗಿ ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿ ಯಾರಾಗಬೇಕು, ಯಾವ ಪಕ್ಷ ಗೆಲ್ಲಬೇಕು, ಯಾವ ಮೈತ್ರಿಯ ಗೆಲ್ಲಬೇಕು ಅನ್ನೋದನ್ನು ವಿಧಾನಸಭಾ ಚುನಾವಣೆ ತೀರ್ಮಾನ ಮಾಡುತ್ತೆ. ದೇಶದ ಪ್ರಧಾನಿ ಯಾರಾಗಬೇಕು, ಯಾವ ಮೈತ್ರಿ ಗೆಲ್ಲಬೇಕು ಅನ್ನೋದನ್ನು ಲೋಕಸಭಾ ಚುನಾವಣೆ ತೀರ್ಮಾನ ಮಾಡುತ್ತೆ. ಅದು ಬಹಳ ಮ್ಯಾಕ್ರೋ ಲೆವೆಲ್ನಲ್ಲಿ ನಡೆಯುವಂಥದ್ದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಹಂಗಲ್ಲ. ಗೊತ್ತಲ್ಲ ನಮಗೆ, ಈ ಹಳ್ಳಿಯವರಾಗಿದ್ದರೆ ಗ್ರಾಮ ಪಂಚಾಯತಿ ಚುನಾವಣೆ ಹೆಂಗಿರುತ್ತೆ, 2-3 ಓಣಿ ಸೇರಿಸಿದ್ರು ಒಂದು ವಾರ್ಡು. ಅದರಲ್ಲಿ ಈ ಮನೆಯವರು JDS, ಪಕ್ಕದ ಮನೆಯವರು BJP, ಅದ್ರ ಪಕ್ಕದ ಮನೆಯವರು ಕಾಂಗ್ರೆಸ್ಸು ಅನ್ನೋ ಹೆಂಗಿರ್ತಾರೆ. ಮನೆಗಳ ಮೇಲೆ ನಡೆಯೋ ಲೆಕ್ಕಾಚಾರ ಅದು. ಅಲ್ಲಿ ಮೈತ್ರಿ ಮಾಡ್ಕೊಂಡು ಈಗ ಉದಾಹರಣೆಗೆ ಹಳೆ ಮೈಸೂರಿನಲ್ಲಿ ಯಾವುದೋ ಒಂದು ಊರಪ್ಪ ಗ್ರಾಮ ಪಂಚಾಯಿತಿ ಇದೆ ಅಥವಾ ಪಟ್ಟಣ ಪಂಚಾಯಿತಿ ಇದೆ ಅಂತ ಅನ್ಕೊಳ್ಳಿ. BJP JDSನ ಮೈತ್ರಿಯಾಗಿ ಕೆಲವು ವಾರ್ಡ್ಗಳನ್ನು BJPಗೆ ಬಿಟ್ಟುಕೊಟ್ರು ಅಂತ ಅನ್ಕೊಳ್ಳಿ. JDSನವರೆಲ್ಲ BJPಗೆ ಸಪೋರ್ಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರು ಅನ್ಕೊಳ್ಳಿ. ಆ ಊರಿನಲ್ಲಿ ಅಷ್ಟೇನೂ ಪ್ರಾಬಲ್ಯವಿಲ್ಲದ BJPಯನ್ನು JDS ತನ್ನ ಪ್ರಾಬಲ್ಯದ ಏರಿಯಾಗಳ ಒಳಗೆ ಬಿಟ್ಕೊಂಡಂಗಾಗತ್ತೆ. ಹಾಗೆ ಮೈತ್ರಿಯ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗ ಹೊರತುಪಡಿಸಿ ಇನ್ನೆಲ್ಲಾದರೂ JDSಗೆ BJPಯವರು ಸೀಟ್ಗಳನ್ನು ಬಿಟ್ಟುಕೊಟ್ರು, ವಾರ್ಡ್ಗಳನ್ನು ಬಿಟ್ಟುಕೊಟ್ರು ಅಂತ ಅನ್ಕೊಳ್ಳಿ. ಅಲ್ಲಿ JDS ಪ್ರಾಬಲ್ಯ ಇಲ್ಲ, JDSನವ್ರನ್ನ ಬಿಟ್ಕೊಂಡಂಗಾಗತ್ತೆ ಒಳಗೆ. ಬಹಳ ಇಂಟ್ರಿಕೇಟ್ ಎಲೆಕ್ಷನ್ಗಳಿವು. ಇವರಿವರ ಜಗಳದಲ್ಲಿ ಈಗ ಕಟ್ಟರ್ JDS ಇರ್ತಾರೆ, ಕಟ್ಟರ್ BJP ಇರ್ತಾರೆ. ಉದಾಹರಣೆಗೆ ಹಾಸನದಲ್ಲಿ ಫೈಟ್ ಇರೋದು BJP JDSಗಳ ಮಧ್ಯದಲ್ಲಿ. ಅಲ್ಲಿ BJP ಕ್ಯಾಂಡಿಡೇಟ್ ಇಲ್ಲ, ಬರೀ JDS ಅಂದರೆ ತಲೆತಲಾಂತರಗಳಿಂದ JDSನ ವಿರುದ್ಧ ಫೈಟ್ ಮಾಡಿಕೊಂಡು ಬಂದಂಥ BJP ಓಟು ಕಾಂಗ್ರೆಸ್ಸಿಗೆ ಹೋಗ್ತವೆ. ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಅಂತಾರಲ್ಲ, ಅಂಥ ಸಿಚುವೇಶನ್ ಕ್ರಿಯೇಟ್ ಆಗಿಬಿಡುತ್ತೆ. ಆದ್ದರಿಂದ ದೇವೇಗೌಡರಂಥ ಪಳಗಿದ ರಾಜಕಾರಣಿಗೆ ಇದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮೈತ್ರಿ ಗೀತ್ರಿ ಅಂತ ಹೋಗದೆ ಸಾಧ್ಯವಿರುವಲ್ಲಿ ಫ್ರೆಂಡ್ಲಿ ಫೈಟ್ಗಳನ್ನು ಮಾಡಿಕೊಂಡು ಪ್ರತ್ಯೇಕವಾಗಿ ಸ್ಪರ್ಧಿಸುವುದು ಎರಡೂ ಪಕ್ಷಗಳ ಹಿತದೃಷ್ಟಿಯಿಂದ ಒಳ್ಳೆಯದು ಅನ್ನೋದು ದೇವೇಗೌಡರಂಥವ್ರಿಗೆ ಅರ್ಥ ಆಗುತ್ತದು. ಆ ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಇವೆಲ್ಲ ನರೇಂದ್ರ ಮೋದಿ ಅವ್ರ ತನಕ, ಅಮಿತ್ ಶಾ ಅವರ ತನಕ ಹೋಗಿ ಆಗಬೇಕಾದ ನಿರ್ಧಾರಗಳು ಹೌದು ಅಲ್ವೋ ನಂಗೆ ಗೊತ್ತಿಲ್ಲ. ಈಗ ನೀವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೋಬಾರ್ದಾ ಐ ಡೋಂಟ್ ನೋ. ಒಟ್ಟಿನಲ್ಲಿ ದೇವೇಗೌಡರು ಅನೌನ್ಸ್ ಮಾಡಿದ್ದಾರೆ. MLC ರವಿಕುಮಾರ್ ಅವರು ಹೇಳಿದ್ರು, ನಾವಿನ್ನೂ ಮಾತಾಡ್ತೀವಿ, ರಾಜ್ಯಾಧ್ಯಕ್ಷರ ಜೊತೆಗೆ ವಿಪಕ್ಷ ನಾಯಕರ ಜೊತೆಗೆಲ್ಲ ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ MLC ರವಿಕುಮಾರ್ ಅವರು ಹೇಳಿದ್ದಾರೆ. ಬಟ್ ದಿಸ್ ಲುಕ್ಸ್ ಫೈನಲ್. ದೇವೇಗೌಡರು ಹೇಳಿದ ಮೇಲೆ ಮುಗಿದಂಗದಷ್ಟೇ. ಉಳಿದಂತೆ ವಿಧಾನ ಪರಿಷತ್ತದ್ದು ಹೇಳಿದ್ರು, 4 ಸ್ಥಾನಗಳಿದ್ದಾವೆ, 1 JDSಗೆ 3 BJPಗೆ ಅಂತೇನೋ ಮಾತುಕತೆ ಆಯಿತು ಅಂತ ನನ್ನ ಕಿವಿಗೆ ಬಿತ್ತು. ಕುಮಾರಸ್ವಾಮಿ ಅವರಿಗೆ ಪೂರ್ತಿ ವಿವರಗಳು ಗೊತ್ತು ಅಂತ ಕೂಡ ದೇವೇಗೌಡರು ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.